ಪ್ರಿಯಾ ಸ್ಕೂಲ್ ಫೀಸ್, ಮನೆ ಬಾಡ್ಗೆ, ತಲೆ ಮೇಲೆ ಎಷ್ಟು ಜವಾಬ್ದಾರಿ ಇದೆ ಗೊತ್ತಾ? ನೀವೇನೋ ಟರ್ಮ್ ಲೈಫ್ ಇನ್ಶೂರೆನ್ಸ್ ತಗೊಳ್ದೆ ಹೋಗ್ಬಿಟ್ರಿ. PolicyBazaar.com ನಲ್ಲಿ 1 ಕೋಟಿ ರೂಪಾಯಿಯ ಟರ್ಮ್ ಲೈಫ್ ಇನ್ಶೂರೆನ್ಸ್ ತಿಂಗಳಿಗೆ 430 ರೂಪಾಯಿಯಿಂದ ಪ್ರಾರಂಭ. ನೀವು ಡಿಸ್ಕೌಂಟ್ ರೇಟ್ನಲ್ಲಿ ಟರ್ಮ್ ಇನ್ಶೂರೆನ್ಸ್ ಮಾಡಿಸೋಕೆ ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಮಾಡಿರುವ ಕಮೆಂಟ್ನಲ್ಲಿ ಕೊಟ್ಟಿರೋ ಲಿಂಕ್ ಅನ್ನ ಓಪನ್ ಮಾಡಿ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸೋ ಮಸ್ತ್ಮಗ.comನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಕಾಶ್ಮೀರಿ ಆಕ್ಟಿವಿಸ್ಟ್ ಜರ್ನಲಿಸ್ಟ್ ಯಾನಾ ಮೀರ್ ಬ್ರಿಟಿಷ್ ಪಾರ್ಲಿಮೆಂಟಲ್ಲಿ ನಿಂತುಕೊಂಡು ಪಾಕಿಸ್ತಾನಕ್ಕೆ ಛೀಮಾರಿ ಹಾಕಿದ್ದಾರೆ. ಇತ್ತೀಚೆಗಷ್ಟೇ ಪಾಕ್ ಮೂಲದ ನೊಬೆಲ್ ಪ್ರಶಸ್ತಿ ವಿಜೇತೆ ಮಲಾಲಾ ಯೂಸುಫ್ಜಾಯ್ ಭಾರತವನ್ನು ಅಪ್ರೆಸ್ಡ್ ಅಂದರೆ ತುಳಿತಕ್ಕೊಳಗಾದ ದೇಶ ಅಂತ ಹೇಳಿದರು. ಇದಕ್ಕೆ ರಿಪ್ಲೈ ನೀಡಿರೋ ಯಾನಾ ಮೀರ್, ನಾನು ಮಲಾಲಾ ಅಲ್ಲ, ನನ್ನ ದೇಶ ಭಾರತದಲ್ಲಿ ನಾನು ಸೇಫ್ ಆಗಿದ್ದೀನಿ, ಭಾರತಕ್ಕೆ ಸೇರಿದ ಕಾಶ್ಮೀರದಲ್ಲಿ ನಾನು ಸೇಫ್ ಆಗಿದ್ದೀನಿ, ಆಶ್ರಯ ಕೋರಿ ನಿಮ್ಮ ಬ್ರಿಟನ್ಗೆ ಓಡ್ ಬಂದಿಲ್ಲ, ನನಗೆ ಭಾರತದಲ್ಲಿ ಅಂಥ ಪರಿಸ್ಥಿತಿನೂ ಬರಲ್ಲ, ನನ್ನ ದೇಶಕ್ಕೆ ಮಾನಹಾನಿ ಮಾಡಿದ ಮಲಾಲಾ ಹೇಳಿಕೆಯನ್ನು ನಾನು ಖಂಡಿಸ್ತೀನಿ ಅಂತ ಹೇಳಿದ್ದಾರೆ. ಅಲ್ಲದೆ ಕಾಶ್ಮೀರ ವಿಚಾರವಾಗಿ ಸುಳ್ಳು ಕಥೆಗಳನ್ನು ಹೇಳದಂತೆ ವಿದೇಶಿ ಮೀಡಿಯಾಗಳಿಗೆ ಬುದ್ಧಿಯನ್ನು ಹೇಳಿದ್ದಾರೆ. ಅಂದಹಾಗೆ ಮಲಾಲಾಗೆ ಪಾಕಿಸ್ತಾನದಲ್ಲಿ ಸೇಫ್ಟಿ ಇಲ್ಲ ಅಂತ ಅವರು ಪಾಕಿಸ್ತಾನದಲ್ಲಿ ವಾಸನೆ ಮಾಡ್ತಾ ಇಲ್ಲ. PM ಮೋದಿ ಬಗ್ಗೆ ಗೂಗಲ್ನ AI ಪ್ಲಾಟ್ಫಾರ್ಮ್ ಜೆಮಿನಿ ಹತ್ರ ಪ್ರಶ್ನೆ ಕೇಳಿದಾಗ ಇಲ್ಲೀಗಲ್, ಕಾನೂನು ಬಾಹಿರ ಪ್ರತಿಕ್ರಿಯೆ ಕೊಟ್ಟಿದೆ ಅಂತ ಕೇಂದ್ರ ಸರ್ಕಾರ ಗೂಗಲ್ಗೆ ನೋಟಿಸ್ ನೀಡಿದೆ. ಯೂಸರ್ ಒಬ್ಬರು PM ಮೋದಿ ಸರ್ವಾಧಿಕಾರಿನಾ ಅಂತ ಜೆಮಿನಿಗೆ ಪ್ರಶ್ನೆ ಹಾಕಿದ್ರು. ಅದಕ್ಕೆ ಉತ್ತರ ಕೊಟ್ಟಿರೋ ಜೆಮಿನಿ, ಕೆಲ ಎಕ್ಸ್ಪರ್ಟ್ಗಳು ಸರ್ವಾಧಿಕಾರಿ ನೀತಿ ಅಂತ ಹೇಳಿದ್ದ ಕೆಲ ನೀತಿಗಳನ್ನು PM ಮೋದಿ ಜಾರಿ ತಂದಿದ್ದಾರೆ ಅನ್ನೋ ಆರೋಪ ಇವ್ರ ಮೇಲಿದೆ. ಬಿಜೆಪಿಯ ಹಿಂದೂ ನ್ಯಾಷನಲಿಸ್ಟ್ ಐಡಿಯಾಲಜಿ, ಧಾರ್ಮಿಕ ಅಲ್ಪಸಂಖ್ಯಾತರ ಮೇಲಿನ ಹಿಂಸೆಗಳ ಕಾರಣ ಹೇಳಿ ಎಕ್ಸ್ಪರ್ಟ್ಗಳು ಮೋದಿ ಅವ್ರನ್ನ ಸರ್ವಾಧಿಕಾರಿ ಅಂತಾರೆ ಅಂತ ಜೆಮಿನಿ ಈ AI ಇಂದ ಉತ್ತರ ಬಂದಿದೆ. ಇದರ ಬೆನ್ನಲ್ಲೇ IT ಸಚಿವಾಲಯ ಗೂಗಲ್ಗೆ ನೋಟಿಸ್ ನೀಡಿದೆ. ಆದರೆ ಇದೇ ಪ್ರಶ್ನೆಯನ್ನು ಟ್ರಂಪ್ ಹಾಗೂ ಜೆಲೆನ್ಸ್ಕಿ ಬಗ್ಗೆ ಕೇಳಿದಾಗ ಇದು ಕಾಂಪ್ಲೆಕ್ಸ್ ವಿಚಾರ, ಗೂಗಲ್ನಲ್ಲಿ ಇದರ ಬಗ್ಗೆ ಸರ್ಚ್ ಮಾಡಿ, ನಾವು ಹೇಳಕ್ ಬರಲ್ಲ ಅಂತ ಜೆಮಿನಿ ಹೇಳಿದೆ. ಹೀಗಾಗಿ ಇದೀಗ ವಿವಾದ ಆಗ್ತಾ ಇದೆ. PM ಮೋದಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ. ರಾಹುಲ್ ಗಾಂಧಿ ವಾರಣಾಸಿಯಲ್ಲಿ ಜನರು ರಸ್ತೆಯಲ್ಲಿ ಕೂತ್ಕೊಂಡು ಮದ್ಯಪಾನ ಮಾಡ್ತಿರೋದನ್ನ ನಾನು ನೋಡಿದ್ದೀನಿ ಅಂತ ಹೇಳಿದ್ರು. ಇದಕ್ಕೆ ರಿಯಾಕ್ಟ್ ಮಾಡಿರೋ PM ಮೋದಿ, ಪ್ರಜ್ಞೆ ಸರಿ ಇಲ್ಲದವರು ವಾರಣಾಸಿಯ ಜನರನ್ನ ಕುಡುಕರು ಅಂತ ಕರೀತಾರೆ. ಕಾಂಗ್ರೆಸ್ನ ಶಾಹಿ ಪರಿವಾರದ ಯುವರಾಜ ವಾರಣಾಸಿಗೆ ಬಂದು ವಾರಣಾಸಿ ಜನರಿಗೆ ಅಪಮಾನ ಮಾಡಿದ್ದಾರೆ. ಅವರು 2 ದಶಕಗಳ ಕಾಲ ಮೋದಿಯನ್ನ ನಿಂದಿಸಿನೇ ಕಾಲ ಕಳೆದಿದ್ದಾರೆ. ಈಗ ಅವರ ಫ್ರಸ್ಟ್ರೇಷನ್ ಅನ್ನ UP ಯುವಕರ ಮೇಲೆ ತೋರಿಸ್ತಾ ಇದ್ದಾರೆ ಅಂತ ವಾಗ್ದಾಳಿ ಮಾಡಿದ್ದಾರೆ. PM ಮೋದಿ ಶುಕ್ರವಾರ ವಾರಣಾಸಿಯಲ್ಲಿ ಸುಮಾರು 13,000 ಕೋಟಿ ಮೌಲ್ಯದ ಅಭಿವೃದ್ಧಿ ಕಾರ್ಯಗಳಿಗೆ ಶಂಕುಸ್ಥಾಪನೆ ಮಾಡಿದ್ದಾರೆ. ಅಂದಾಗ ಗೊತ್ತಿರಲಿ, ಇದು PM ಮೋದಿ ಅವರ ಲೋಕಸಭಾ ಕ್ಷೇತ್ರ ಕೂಡ ಹೌದು. CM ಸಿದ್ದರಾಮಯ್ಯಗೆ ಹಳೆಯ ಲಂಚದ ಕೇಸ್ ಒಂದಕ್ಕೆ ಸಂಬಂಧಪಟ್ಟ ಹಾಗೆ ಸಂಕಷ್ಟ ಎದುರಾಗಿದೆ. ಈ ಬಾರಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿದ್ದಾಗ ಕಿಂಗ್ಸ್ ಕೋರ್ಟ್ ಹೋಟೆಲ್ನ ವಿವೇಕಾನಂದ ಅನ್ನೋರ ಬಳಿ 1.3 ಕೋಟಿ ಹಣ ಪಡೆದಿರೋ ಆರೋಪ ಕೇಳಿಬಂದಿತ್ತು. ಈ ಕೇಸ್ನ ತನಿಖೆ ಮಾಡಿದ್ದ ಲೋಕಾಯುಕ್ತರು ಆರೋಪ ಸಾಬೀತಾಗಿಲ್ಲ ಅಂತ B ರಿಪೋರ್ಟ್ ಹಾಕಿದ್ರು. ಆದರೆ ಇದೀಗ ಜನಪ್ರತಿನಿಧಿಗಳ ನ್ಯಾಯಾಲಯ ಈ ಕೇಸನ್ನ ಮತ್ತೆ ತನಿಖೆ ಮಾಡಿ ಅಂತ ಲೋಕಾಯುಕ್ತಕ್ಕೆ ಆದೇಶ ಕೊಟ್ಟಿದೆ. ಸೊ ಚುನಾವಣೆ ಟೈಮ್ CM ಸಿದ್ದರಾಮಯ್ಯಗೆ ಸಂಕಷ್ಟ ಎದುರಾಗಿದೆ. ಅತ್ತ ರಾಜ್ಯದ ACMM ಕೋರ್ಟ್ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ, CM ಸಿದ್ದರಾಮಯ್ಯ ಹಾಗೂ DCM DK ಶಿವಕುಮಾರ್ಗೆ ಸಮನ್ಸ್ ಕೊಟ್ಟಿದೆ. ಕಳೆದ ಬಿಜೆಪಿ ಅವಧಿಯಲ್ಲಿ ಮಾಜಿ CM ಬಸವರಾಜ ಬೊಮ್ಮಾಯಿ ವಿರುದ್ಧ ಭ್ರಷ್ಟಾಚಾರದ ಆರೋಪ ಹೊರಿಸಿ ಕಾಂಗ್ರೆಸ್ ಪೇ CM ಅಂತ ಅಭಿಯಾನ ಮಾಡಿತ್ತು. ಈ ವಿಚಾರದಲ್ಲಿ ಕಾಂಗ್ರೆಸ್ ನಾಯಕರ ನಡೆಯಿಂದ ಬಿಜೆಪಿಗೆ ನಷ್ಟ ಆಗಿದೆ ಅಂತ ಅರ್ಜಿಯನ್ನು ಹಾಕಲಾಗಿತ್ತು ಒಬ್ಬ ವ್ಯಕ್ತಿ ಕಡೆಯಿಂದ. ಈ ವಿಚಾರವಾಗಿ ಕೋರ್ಟ್ ಈಗ ನೋಟಿಸ್ ಕೊಟ್ಟಿದೆ, ಖುದ್ದಾಗಿ ಹಾಜರಾಗುವಂತೆ ಆದೇಶ ನೀಡಿದೆ. ಕೇಳ್ತಾರೀಗ ಹೇಳಿದ್ರಲ್ಲ, ಸ್ವಲ್ಪ ಅದಕ್ಕೆ ಎವಿಡೆನ್ಸ್ ಕೊಡಿ ಅಂತ. ಕಾಂಗ್ರೆಸ್ ಇದಕ್ಕೆ ಯಾವ ರೀತಿ ಪ್ರತಿಕ್ರಿಯೆ ಕೊಡುತ್ತೆ ಅಂತ ನೋಡಬೇಕು. ಕನ್ನಡಿಗರು ಕೆಲಸ ಮಾಡೋ ಬಗ್ಗೆ ರಾಜ್ಯದ ಎಲ್ಲ MNCಗಳು ಡಿಸ್ಪ್ಲೇ ಬೋರ್ಡ್ ಹಾಕೋ ವಿಚಾರವಾಗಿ ವಿವಾದ ಉಂಟಾಗ್ತಿದ್ದ ಹಾಗೆ DCM DK ಶಿವಕುಮಾರ್ ಇದನ್ನ ಅಲ್ಲಗಳೆದಿದ್ದಾರೆ. ಬೆಂಗಳೂರು ಒಂದು ಗ್ಲೋಬಲ್ ಸಿಟಿ, ಜಗತ್ತಿನ ಅನೇಕ ಜನರಿಂದ ಬೆಂಗಳೂರು ತುಂಬಿಕೊಂಡಿದೆ. ಹೀಗಾಗಿ ಸರ್ಕಾರದ ಮುಂದೆ ಅಂತಹ ಯಾವುದೇ ಐಡಿಯಾ ಇಲ್ಲ ಅಂತ DK ಶಿವಕುಮಾರ್ ಇದನ್ನ ಪಕ್ಕಕ್ಕೆ ಸರಿಸಿದ್ದಾರೆ. ರಾಜ್ಯದ ಎಲ್ಲ MNCಗಳು ತಮ್ಮಲ್ಲಿ ಕೆಲಸ ಮಾಡೋ ಕನ್ನಡಿಗರ ಲಿಸ್ಟ್ ಅನ್ನ ಕಂಪನಿಯ ನೋಟಿಸ್ ಬೋರ್ಡ್ ಅಲ್ಲಿ ಡಿಸ್ಪ್ಲೇ ಮಾಡಬೇಕು ಅಂತ ಕನ್ನಡ ಮತ್ತು ಸಂಸ್ಕೃತಿ ಸಚಿವ ಶಿವರಾಜ್ ತಂಗಡಗಿ ಹೇಳಿದ್ರು. ಆದರೆ ವಿಚಾರವನ್ನ DCM ಬದಿಗೆ ತಳ್ಳಿದ್ದಾರೆ. ಈಗ ಅಯೋಧ್ಯೆ ರೈಲಿಗೆ ಬೆಂಕಿ ಇಡೋ ಬೆದರಿಕೆ ಹಾಕಿದ ಪರಿಣಾಮ 2 ಗಂಟೆ ಕಾಲ ರೈಲು ಸಂಚಾರ ಸ್ಥಗಿತ ಆಗಿದ್ದ ಘಟನೆ ವಿಜಯನಗರದ ಹೊಸಪೇಟೆಯಲ್ಲಿ ಆಗಿದೆ. ಮೈಸೂರು ಅಯೋಧ್ಯೆ ಧಾಮ ರೈಲಿನ ಚೈನನ್ನು ಪದೇ ಪದೇ ಎಳೆಯಲಾಗಿತ್ತು.
ಅಲ್ಲದೆ ರೈಲಿನ ಬೋಗಿಗಳನ್ನು ಸುಟ್ಟು ಹಾಕ್ತೀನಿ ಅಂತ ಬೆದರಿಕೆ ಹಾಕಿದ್ರು. ಹೀಗಾಗಿ ರೈಲಿನಲ್ಲಿ ಪ್ರಯಾಣ ಮಾಡ್ತಿದ್ದ 1500 ರಾಮಭಕ್ತರು ಹೊಸಪೇಟೆ ರೈಲ್ವೆ ನಿಲ್ದಾಣದಲ್ಲಿ ಬೆದರಿಕೆ ಹಾಕಿದ್ದ ಈ ಪುಂಡರನ್ನ ಬಂಧಿಸುವಂತೆ ಪ್ರತಿಭಟನೆ ಕೂಡ ಮಾಡಿದ್ರು. ಇದರಿಂದ 2 ಗಂಟೆ ಹೊಸಪೇಟೆಯಲ್ಲಿ ರೈಲು ಸ್ಟಾಪ್ ಆಗಿತ್ತು. ಈ ಘಟನೆಗೆ ಸಂಬಂಧಪಟ್ಟಂತೆ 4 ಆರೋಪಿಗಳು ಪರಾರಿಯಾಗಿದ್ರು. ಒಬ್ಬನನ್ನ ಗದಗ ರೈಲ್ವೆ ಸ್ಟೇಷನ್ ನಲ್ಲಿ ಆಮೇಲೆ ಪೊಲೀಸರು ಹಿಡಿದ್ರು. ರಾಜ್ಯದ ಪಾಲಿನ ತೆರಿಗೆ ಅನುದಾನ ಹಂಚಿಕೆಯಲ್ಲಿ ಅನ್ಯಾಯ ಅಂತ ಹೇಳಿ ವಿಧಾನಸಭೆಯಲ್ಲಿ ನಿರ್ಣಯವೊಂದನ್ನು ಮಂಡಿಸಲಾಗಿದೆ. ಇದರಲ್ಲಿ ಭಾರತದ ಪ್ರಜಾಪ್ರಭುತ್ವದಲ್ಲಿ ಸ್ಥಿರವಾದ ಒಕ್ಕೂಟ ವ್ಯವಸ್ಥೆ ಇದೆ. ಪ್ರತಿಯೊಂದು ರಾಜ್ಯವು ರಾಷ್ಟ್ರೀಯ ಆರ್ಥಿಕತೆಯ ಭಾಗ. ಹಾಗಾಗಿ ರಾಜ್ಯಗಳ ಅಭಿವೃದ್ಧಿಗೆ ಸಮಾನ ತೆರಿಗೆ ಹಂಚಿಕೆ ಇರಬೇಕು ಅಂತ ಹೇಳಲಾಗಿದೆ. ಅಲ್ಲದೆ ಕೇಂದ್ರ ಸರ್ಕಾರ ಎಲ್ಲ ಬೆಳೆಗಳಿಗೂ MSP ಫಿಕ್ಸ್ ಮಾಡಬೇಕು ಅನ್ನೋ ನಿರ್ಣಯವನ್ನು ಕೂಡ ಪಾಸ್ ಮಾಡಲಾಗಿದೆ. ಏನು ಸೆಷನ್ನಲ್ಲಿ ಭೂ ಕಂದಾಯ ತಿದ್ದುಪಡಿ ಬಿಲ್ ಪಾಸ್ ಆಗಿದೆ. ಇದರ ಪ್ರಕಾರ ಕೃಷಿಯೇತರ ಉದ್ದೇಶಕ್ಕಾಗಿ ನಿಗದಿಪಡಿಸಿದ ಭೂಮಿಯನ್ನ ಪರಿವರ್ತನೆ ಮಾಡಿಕೊಳ್ಳೋಕೆ, ಯೋಜನೆಯ ಮಾಸ್ಟರ್ ಪ್ಲಾನ್ನಲ್ಲಿರೋ ಉದ್ದೇಶಗಳಿಗೆ ಬಳಸಿಕೊಳ್ಳೋಕೆ ಜಿಲ್ಲಾಧಿಕಾರಿ ಪರ್ಮಿಷನ್ ಬೇಕಿಲ್ಲ. ಮೊದಲು ಅಫಿಡವಿಟ್ ಸಲ್ಲಿಸಬೇಕು. ಆದರೆ 30 ದಿನದ ಒಳಗೆ ಜಿಲ್ಲಾಧಿಕಾರಿ ಯಾವುದೇ ಆದೇಶ ಕೊಟ್ಟಿಲ್ಲ ಅಂದರೆ ಭೂ ಪರಿವರ್ತನೆಗೆ ಅಪ್ರೂವಲ್ ಸಿಕ್ಕಿದೆ ಅಂತ ಕನ್ಸಿಡರ್ ಮಾಡಲಾಗುತ್ತೆ. ಇದರ ಜೊತೆಗೆ ಬಗರ್ ಹುಕುಂ ಸಮಿತಿಗೆ ಸಂಬಂಧಪಟ್ಟಂತೆ ವಿಧೇಯಕವೊಂದನ್ನು ಪಾಸ್ ಮಾಡಲಾಗಿದೆ. ಇದರಲ್ಲಿ ಬಗರ್ ಹುಕುಂ ಸಮಿತಿಯಲ್ಲಿ ಇರೋಕೆ ಇಷ್ಟ ಇಲ್ಲದ ಶಾಸಕರ ಬದಲಾಗಿ ಬೇರೊಬ್ಬ ಸದಸ್ಯರನ್ನ ನೇಮಕ ಮಾಡಬಹುದು. ಏನೋ ಬೆಂಗಳೂರಲ್ಲಿ ಮಹಿಳೆಯರ ಸುರಕ್ಷತೆಗಾಗಿ ಸೇಫ್ಟಿ ಐಲ್ಯಾಂಡ್ ವ್ಯವಸ್ಥೆ ಮಾಡಲಾಗಿದೆ ಅಂತ ಗೃಹ ಸಚಿವ ಜಿ ಪರಮೇಶ್ವರ್ ಹೇಳಿದ್ದಾರೆ. ಪರಿಷತ್ ಕಲಾಪದಲ್ಲಿ ಮಾತನಾಡೋ ವೇಳೆ ನಗರದಲ್ಲಿ 30 ಕಡೆ ಸೇಫ್ಟಿ ಐಲ್ಯಾಂಡ್ ವ್ಯವಸ್ಥೆ ಇದೆ. ಇದರಲ್ಲಿರೋ ಅಲಾರ್ಮ್ ಬಟನ್ ಒತ್ತಿದ್ರೆ ತಕ್ಷಣ ಪೊಲೀಸರು ಸ್ಥಳಕ್ಕೆ ಬರ್ತಾರೆ. ಜೊತೆಗೆ ಅಪರಾಧಿಗಳನ್ನು ಹಿಡಿಯೋಕೆ AI ಬಳಕೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಇನ್ನೊಂದು ಕಡೆ ಮುಂಬರುವ ಲೋಕಸಭಾ ಎಲೆಕ್ಷನ್ ಸೀಟು ಹಂಚಿಕೆಗಾಗಿ ರಾಜ್ಯದಲ್ಲಿ ಬಿರುಸಿನ ಚರ್ಚೆಗಳಾಗ್ತಾ ಇವೆ. ಬೆಂಗಳೂರು ಗ್ರಾಮೀಣ, ಮಂಡ್ಯ, ಕೋಲಾರ, ತುಮಕೂರು ಮತ್ತು ಹಾಸನ ಕ್ಷೇತ್ರಗಳನ್ನು JDSಗೆ ಕೊಡೋಕೆ ಬಿಜೆಪಿ ಮುಂದಾಗಿದೆ ಅಂತ ಹೇಳಲಾಗ್ತಾ ಇದೆ. ಮಾಜಿ CM HD ಕುಮಾರಸ್ವಾಮಿ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಅವರನ್ನ ಮೀಟ್ ಮಾಡಿ ಮಾತುಕತೆ ನಡೆಸಿದ ವೇಳೆ ಈ ಬಗ್ಗೆ ಚರ್ಚೆಯಾಗಿದೆ ಅಂತ ಹೇಳಲಾಗ್ತಾ ಇದೆ. ಈ ಸ್ಟೋರಿ ಡೈಲಿ ಡೆವಲಪ್ ಆಗ್ತಾ ಇದೆ. ನಿನ್ನೆ ಅಷ್ಟೇ ಮಾಹಿತಿ ಬಂದಿತ್ತು 3 ಸೀಟ್ ಮಾತ್ರ ಅಂತ. ಇವತ್ತು ಅದಕ್ಕಿನ್ನೂ ಸ್ವಲ್ಪ ಸೇರಿಸಿದ್ದಾರೆ. ಇದು ಜಾಸ್ತಿ ಆಗುತ್ತಾ, ಅಷ್ಟೇ ಇರುತ್ತಾ, ಕಮ್ಮಿ ಆಗುತ್ತಾ, ಕ್ಲಿಯರ್ ಪಿಕ್ಚರ್ ಇನ್ನಷ್ಟೇ ಬರಬೇಕಾಗಿದೆ. ರೈತ ಪ್ರತಿಭಟನೆ ವಿಚಾರಕ್ಕೆ ಬಂದರೆ ಪೊಲೀಸರೊಂದಿಗಿನ ಘರ್ಷಣೆ ವೇಳೆ ಒಬ್ಬರು ಮೃತಪಟ್ಟಿದ್ದಕ್ಕೆ ಶುಕ್ರವಾರ ಬ್ಲ್ಯಾಕ್ ಡೇ ಅಥವಾ ಬ್ಲ್ಯಾಕ್ ಫ್ರೈಡೆ ಆಚರಿಸಲಾಗಿದೆ. ಅಲ್ಲದೆ ತಪ್ಪಿತಸ್ಥರ ವಿರುದ್ಧ FIR ದಾಖಲಿಸದ ಹೊರತು ರೈತ ಶುಭಕರಣ್ ಸಿಂಗ್ ಅಂತ್ಯ ಸಂಸ್ಕಾರ ಮಾಡಲ್ಲ ಅಂತ ರೈತ ಮುಖಂಡರು ಹೇಳಿದ್ದಾರೆ. ಶುಕ್ರವಾರದ ಮೀಟಿಂಗ್ನಲ್ಲಿ ದಿಲ್ಲಿ ಚಲೋ ಪ್ರತಿಭಟನೆ ವಿಚಾರವಾಗಿ ಮುಂದಿನ ನಿರ್ಧಾರ ತಗೊಳ್ಳಲಾಗುತ್ತೆ ಅಂತ ರೈತ ಮುಖಂಡರು ಹೇಳಿದ್ದಾರೆ. ಅತ್ತ ಹರಿಯಾಣ ಪೊಲೀಸರು ಪ್ರತಿಭಟನಾ ನಿರತ ರೈತರ ವಿರುದ್ಧ ನ್ಯಾಷನಲ್ ಸೆಕ್ಯೂರಿಟಿ ಆಕ್ಟ್ ಅಪ್ಲೈ ಮಾಡಲ್ಲ ಅಂತ ಹೇಳಿದ್ದಾರೆ. ಅಲ್ಲದೆ ಶಾಂತಿ ಸುವ್ಯವಸ್ಥೆ ಕಾಪಾಡೋಕೆ ರೈತರು ಹಾಗೂ ಮುಖಂಡರು ಸಹಕಾರ ಕೊಡಬೇಕು ಅಂತ ಕೇಳಿಕೊಂಡಿದ್ದಾರೆ. ಜಮ್ಮು ಕಾಶ್ಮೀರದಲ್ಲಿ INDI ಮೈತ್ರಿಕೂಟದ ಲೋಕಸಭಾ ಸೀಟು ಹಂಚಿಕೆ ಬಿಕ್ಕಟ್ಟು ಅಂತಿಮ ಹಂತ ತಲುಪಿದೆ. ಇತ್ತೀಚೆಗೆ ಮೈತ್ರಿಕೂಟದ ಬಗ್ಗೆ ನ್ಯಾಷನಲ್ ಕಾನ್ಫರೆನ್ಸ್ ಪಾರ್ಟಿ ಅಧ್ಯಕ್ಷ ಫಾರೂಕ್ ಅಬ್ದುಲ್ಲಾ ಅಸಮಾಧಾನ ಹೊರಹಾಕಿ ತಮ್ಮ ಪಕ್ಷ ಇಂಡಿಪೆಂಡೆಂಟ್ ಆಗಿ ಸ್ಪರ್ಧೆ ಮಾಡುತ್ತೆ ಅಂತ ಹೇಳಿದರು. ಅಲ್ಲದೆ ಬಿಜೆಪಿಯೊಂದಿಗೆ ಮೈತ್ರಿ ಮಾಡಿಕೊಳ್ತಾರೆ ಅಂತೆಲ್ಲ ವರದಿಯಾಗಿತ್ತು. ಆದರೆ ಇದೀಗ ಸೀಟು ಹಂಚಿಕೆ ವಿಚಾರವಾಗಿ ಕಾಂಗ್ರೆಸ್ ಫಾರೂಕ್ ಅಬ್ದುಲ್ಲಾ ಪುತ್ರ ಒಮರ್ ಅಬ್ದುಲ್ಲಾ ಜೊತೆಗೆ ಮಾತುಕತೆ ನಡೆಸಿ ಪ್ರಕ್ರಿಯೆ ಅಂತಿಮಗೊಳಿಸೋಕೆ ಮುಂದಾಗಿದ್ದಾರೆ ಅಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಕಾಶ್ಮೀರದ ಒಟ್ಟು 6 ಸೀಟುಗಳ ಪೈಕಿ 3 ನ್ಯಾಷನಲ್ ಕಾನ್ಫರೆನ್ಸ್ ಪಾರ್ಟಿಗೆ ಬಿಟ್ಟುಕೊಡೋಕೆ ಕಾಂಗ್ರೆಸ್ ನಿರ್ಧಾರ ಮಾಡಿದ್ದು, ಉಳಿದ 3 ಸ್ಥಾನಗಳಲ್ಲಿ ಕಾಂಗ್ರೆಸ್ ಸ್ಪರ್ಧೆ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆ ಬಂಗಾಳದಲ್ಲಿ ಮೈತ್ರಿ ಆಗದೇ ಇಲ್ಲ ಅನ್ನೋ ಮಾಹಿತಿ ಇತ್ತು. ಆದರೆ ಈಗ 42 ಸ್ಥಾನಗಳ ಪೈಕಿ ಬೇಕಾದರೆ ಕಾಂಗ್ರೆಸ್ಗೆ 2 ಸೀಟ್ ಬಿಟ್ಕೊಡೋಕೆ TMC ರೆಡಿ ಇದೆ ಅನ್ನೋ ಮಾಹಿತಿ ಬರ್ತಾ ಇದೆ. ಅಷ್ಟು ಮಾತ್ರ ಅಲ್ಲ, 14 ಸ್ಥಾನಗಳಿರೋ ಅಸ್ಸಾಂ ಮತ್ತು 2 ಸ್ಥಾನಗಳಿರೋ ಮೇಘಾಲಯದಲ್ಲೂ ಕೂಡ ತಲಾ 1 ಸ್ಥಾನವನ್ನು ಮಾತ್ರ ಕಾಂಗ್ರೆಸ್ಗೆ ಕೊಡೋಕೆ TMC ಮುಂದಾಗಿದೆ ಅಂತ ಮಾಹಿತಿ ಬರ್ತಾ ಇದೆ. ಇನ್ನು ಕಾರು ಅಪಘಾತದಲ್ಲಿ ತೆಲಂಗಾಣದ BRS ಪಕ್ಷದ ಶಾಸಕಿ ಲಾಸ್ಯಾ ನಂಜಿತಾ ಮೃತಪಟ್ಟಿದ್ದಾರೆ. ಅಲ್ಲಿನ ಸಂಗಾರೆಡ್ಡಿ ಬಳಿ 37ರ ಹರೆಯದ ಲಾಸ್ಯಾ ಪ್ರಯಾಣ ಮಾಡುತ್ತಿದ್ದಾಗ ಕಾರ್ ಕಂಟ್ರೋಲ್ ತಪ್ಪಿ ಡಿವೈಡರ್ಗೆ ಡಿಕ್ಕಿ ಹೊಡೆದು ಅಪಘಾತ ಆಗಿದೆ. ಪಶ್ಚಿಮ ಬಂಗಾಳದ ಸಂದೇಶ್ ಕಲಿ ಕೇಸ್ನ ಆರೋಪಿ TMC ನಾಯಕ ಶಹಜಹಾನ್ ಶೇಖ್ ವಿರುದ್ಧ ಮನಿ ಲಾಂಡ್ರಿಂಗ್ ಕೇಸ್ ದಾಖಲಾಗಿದೆ. ಲೈಂಗಿಕ ಕಿರುಕುಳ, ಭೂ ಕಬಳಿಕೆ, ನಂತರ EDಯ ಮನಿ ಲಾಂಡ್ರಿಂಗ್ ಕೇಸ್ನಲ್ಲೂ ಕೂಡ ಈಗ ಬುಕ್ ಮಾಡಲಾಗಿದೆ. ಇನ್ನು ಇದೇ ಸಂದೇಶ್ ಕಲಿಯಲ್ಲಿ ವೇಶ್ಯಾವಾಟಿಕೆ ನಡೆಸುತ್ತಿದ್ದ ಆರೋಪ ಹೊರಿಸಿ ಬಿಜೆಪಿ ನಾಯಕನ ಮೇಲೆ ವೆಸ್ಟ್ ಬೆಂಗಾಲ್ ಪೊಲೀಸರು ಕೇಸ್ ಹಾಕಿದ್ದಾರೆ. ಮಮತಾ ಪೊಲೀಸರು ಕೇಂದ್ರದ ED TMC ನಾಯಕನ ಬೆನ್ ಹಿಂದೆ ಬಿದ್ದರೆ ಮಮತಾ ಬಂಗಾಳದ ಪೊಲೀಸರನ್ನ ಬಿಜೆಪಿಯವರು ಹಿಂದೆ ಬಿಟ್ಟಿದ್ದಾರೆ. ರಷ್ಯಾ ಯುಕ್ರೇನ್ ಕದನದಲ್ಲಿ ವ್ಯಾಗ್ನರ್ ಗ್ರೂಪ್ ಪರವಾಗಿ ಭಾರತೀಯರನ್ನ ಕರ್ಕೊಂಡು ಹೋಗಿ ಜಾಬ್ಗಂತ ಕರ್ಕೊಂಡು ಹೋಗಿ ಅಲ್ಲಿ ಯುದ್ಧಕ್ಕೆ ಬಿಟ್ಟಿದ್ದಾರೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾರತೀಯ ವಿದೇಶಾಂಗ ಇಲಾಖೆ ಪ್ರತಿಕ್ರಿಯೆ ಕೊಟ್ಟಿದೆ. ಆ ಭಾರತೀಯರನ್ನ ಬಿಡಿಸೋ ವಿಚಾರವಾಗಿ ಮಾಸ್ಕೋದಲ್ಲಿರೋ ಇಂಡಿಯನ್ ಎಂಬಸಿ ಅಧಿಕಾರಿಗಳು ರಷ್ಯನ್ ಅಥಾರಿಟೀಸ್ನೊಂದಿಗೆ ಕಾಂಟ್ಯಾಕ್ಟ್ನಲ್ಲಿದ್ದಾರೆ. ನಾವು ಭಾರತೀಯರ ಹತ್ರ ಮನವಿ ಮಾಡ್ತೀವಿ, ಜೋಪಾನವಾಗಿರಿ, ಇತರೆಲ್ಲ ಯುದ್ಧಕ್ಕೆಲ್ಲ ಇಳಿಯಕ್ಕೆ ಹೋಗಬೇಡಿ, ಸಂಘರ್ಷದಿಂದ ದೂರ ಇರಿ ಅಂತ ಮನವಿ ಮಾಡ್ಕೊಳ್ತೀವಿ ಅಂತ ವಿದೇಶಾಂಗ ಇಲಾಖೆ ಹೇಳಿದೆ. ವುಮೆನ್ಸ್ ಪ್ರೀಮಿಯರ್ ಲೀಗ್
IPLನ 2ನೇ ಆವೃತ್ತಿಗೆ ಇಂದು ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಚಾಲನೆ ಸಿಕ್ಕಿದೆ. ಉದ್ಘಾಟನಾ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳು ಸೆಣಸಾಟ ನಡೆಸಿವೆ. ಈ ಬಾರಿ ಟೂರ್ನಿಯಲ್ಲಿ ಒಟ್ಟು 22 ಪಂದ್ಯಗಳು ನಡೆಯಲಿದ್ದು ಆರಂಭಿಕ 11 ಪಂದ್ಯಗಳಿಗೆ ಬೆಂಗಳೂರು ಆತಿಥ್ಯ ವಹಿಸಲಿದೆ. ಇನ್ನುಳಿದ 11 ಪಂದ್ಯಗಳು ಹಾಗೂ ಮಾರ್ಚ್ 17ರ ಫೈನಲ್ ಪಂದ್ಯ ದಿಲ್ಲಿಯಲ್ಲಿ ನಡೆಯುತ್ತೆ. ಮತ್ತೊಂದು ಕಡೆ ಭಾರತ ಇಂಗ್ಲೆಂಡ್ ನಡುವಿನ 4ನೇ ಟೆಸ್ಟ್ ರಾಂಚಿಯಲ್ಲಿ ಶುರುವಾಗಿದೆ. ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ದುಕೊಂಡಿರುವ ಆಂಗ್ಲ ಪಡೆ ಮೊದಲ ದಿನದ ಆಟದ ಅಂತ್ಯಕ್ಕೆ 7 ವಿಕೆಟ್ ನಷ್ಟಕ್ಕೆ 302 ರನ್ ಕಲೆ ಹಾಕಿದೆ. ಈ ವೇಳೆ ಜಾನಿ ಬೆಸ್ಟೋ ವಿಕೆಟ್ ಪಡೆಯುವ ಮೂಲಕ ಅಶ್ವಿನ್ ಟೆಸ್ಟ್ ಕ್ರಿಕೆಟ್ನಲ್ಲಿ ಇಂಗ್ಲೆಂಡ್ ವಿರುದ್ಧ 100 ವಿಕೆಟ್ ಪಡೆದ ದಾಖಲೆ ಬರೆದರು. ಇನ್ನು ಆಕಾಶ್ ದೀಪ್ ಬೌಲಿಂಗ್ನಲ್ಲಿ ಆರಂಭಿಕ ಆಘಾತ ಅನುಭವಿಸಿದ ಇಂಗ್ಲೆಂಡ್ಗೆ ಜೋ ರೂಟ್ ಆಸರೆಯಾದರೂ 106 ರನ್ ಗಳಿಸಿ ಅವರು ಕ್ರೀಸ್ನಲ್ಲಿದ್ದಾರೆ. ಇನ್ನು ಷೇರುಪೇಟೆ ವಿಚಾರಕ್ಕೆ ಬಂದರೆ ಸಂವೇದಿ ಸೂಚ್ಯಂಕ 16 ಅಂಕ ಇಳಿಕೆ ಕಂಡು 73,142ರಲ್ಲಿ ವಾರದ ವಹಿವಾಟನ್ನು ಅಂತ್ಯಗೊಳಿಸಿದೆ. ನಿಫ್ಟಿ 5 ಅಂಕ ಇಳಿಕೆ ಕಂಡು 22,212 ಆಗಿದೆ. ಡಾಲರ್ ಮುಂದೆ ರೂಪಾಯಿ ಮೌಲ್ಯ 9 ಪೈಸೆ ಇಳಿಕೆ ಕಂಡು ₹82.94 ಆಗಿದೆ. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ ₹147 ಕಮ್ಮಿಯಾಗಿ 62,008 ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ ₹130 ಕಮ್ಮಿಯಾಗಿ 56,800 ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆ ₹743 ಕಮ್ಮಿಯಾಗಿ ₹69,653 ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಕೇವಲ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು mastmaga.com ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.